ವೀಕ್ಷಕರೇ, ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಬಳಕೆ ಮಾಡೋದು ಸರ್ವೇಸಾಮಾನ್ಯವಾಗಿದೆ. ಮಕ್ಕಳಿಗೆ ಮೊಬೈಲ್ ಕೊಡದೇ ಇದ್ರೆ ಇನ್ನಿಲ್ಲದ ಗಲಾಟೆ ಮಾಡೋದು, ಹಠ ಮಾಡೋದು ಕೂಡ ಪ್ರತಿ ಮನೆಯಲ್ಲಿನ ಸಮಸ್ಯೆಯಾಗಿದೆ. ಭಾರತದಲ್ಲಿ 50% ಮಕ್ಕಳು ದಿನವೊಂದಕ್ಕೆ 3 ರಿಂದ 4 ಗಂಟೆಗಳ ಕಾಲ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ಈ ಪುಟ್ಟ ಕೈಗಳು ನಾವು ಅಂದಾಜು ಮಾಡಿರಲಾಗದಷ್ಟು ಅಗಾಧ ಶಕ್ತಿಯನ್ನ ಕೈಯಲ್ಲಿ ಹಿಡ್ಕೊಂಡಿರುತ್ತೆ. ಯಾಕೆಂದ್ರೆ ಈ ಶಕ್ತಿ ಮನುಷ್ಯನ ಅತ್ಯಮೂಲ್ಯ ಅಂಗವಾದ ಮೆದುಳನ್ನ ಎಳೆ ವಯಸ್ಸಿಗೆ ಹಾಳು ಮಾಡಿಬಿಡ್ತಿದೆ. ಇದಕ್ಕೆ ಪರಿಹಾರ ಏನು? ಮೊಬೈಲ್ ಅಡಿಕ್ಷನ್ ಇಂದ ಮಕ್ಕಳಿಗೆ ಏನೆಲ್ಲ ತೊಂದರೆ ಆಗ್ತಿದೆ? ಯಾವ ವಯಸ್ಸಿಗೆ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಕು? ಅಕಸ್ಮಾತ್ ಮೊಬೈಲ್ ಮಕ್ಕಳಿಗೆ ಕೊಟ್ಟರೂ ಎಷ್ಟು ಸಮಯ ಕೊಡಬೇಕು ಎಂಬುದರ ಬಗ್ಗೆ ನಾವು ಈ ದಿನ ನಿಮಗೆ ತಿಳಿಸ್ಕೊಡ್ತೀವಿ. ನಾವು ನೋಡಿದಂತೆ ಬಹಳಷ್ಟು ಮಂದಿ ಪೋಷಕರು ತಮ್ಮ ಮಕ್ಕಳು ಗಲಾಟೆ ಮಾಡದೆ ತಮ್ಮಷ್ಟಕ್ಕೆ ತಾವು ಏನಾದರೂ ಮಾಡಿಕೊಳ್ಳಲಿ ಎಂದು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಮಕ್ಕಳು ಸೇಫ್ ಆಗಿ ನಮಗೆ ಕಿರಿಕಿರಿ ಮಾಡದೆ ಸೈಲೆಂಟ್ ಆಗಿ ಇದ್ರೆ ಸಾಕಪ್ಪ ಅನ್ನುವ ಕಾರಣಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಸುಮ್ಮನಾಗೋಗ್ತಾರೆ. ಇನ್ನು ಸರಿಯಾಗಿ ನಡೆದಾಡಲು ಬಾರದಂತಹ ಮಕ್ಕಳು ಸಹ ದೊಡ್ಡವರಿಗಿಂತಲೂ ಹೆಚ್ಚಾಗಿ ಮೊಬೈಲ್ಗಳನ್ನ ಬಳಕೆ ಮಾಡ್ತಿರುವುದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ತಂದೆ ತಾಯಿ ಇಬ್ಬರು ದಿನವಿಡೀ ದುಡಿಯುತ್ತಾರೆ, ಸುಸ್ತಾಗಿ ಮನೆಗೆ ಬಂದಿರ್ತಾರೆ. ಅವರಿಗೂ ತಮ್ಮದೇ ಆದಂತಹ ಸಮಯ ಬೇಕು. ಇದರ ಜೊತೆಗೆ ದಿನನಿತ್ಯದ ಮನೆ ಕೆಲಸವನ್ನು ಸಹ ನಿಭಾಯಿಸಬೇಕು. ಇದೆಲ್ಲದರ ನಡುವೆ ಮಕ್ಕಳನ್ನ ಸುಧಾರಿಸಬೇಕೆಂದ್ರೆ ಕೆಲವೊಮ್ಮೆ ತುಂಬಾ ತಲೆನೋವಿನ ಕೆಲಸವಾಗ್ಬಿಡುತ್ತೆ. ಈ ಸಮಯದಲ್ಲಿ ಮಕ್ಕಳು ಅಳಲು ಪ್ರಾರಂಭಿಸಿದ್ರೆ, ಊಟ ಮಾಡದೇ ಇದ್ರೆ, ಗಲಾಟೆ ಮಾಡ್ತಿದ್ರೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಮೊಬೈಲ್ ಸಿಕ್ಕ ನಂತರ ಮಗು ಅಳು ನಿಲ್ಲಿಸ್ಬಿಡುತ್ತೆ, ಊಟ ಮಾಡುತ್ತೆ. ಮತ್ತೆ ಇದು ಸಹ ಎತ್ತುವವರಿಗೆ ಒಂದು ರೀತಿ ಮಗುವನ್ನ ಸಮಾಧಾನ ಪಡಿಸುವಂತಹ ಸುಲಭದ ನಿಧಾನವಾಗ್ಬಿಟ್ಟಿದೆ. ಮೊಬೈಲ್ ಒಂದು ರೀತಿ ಹೇಳ್ಬೇಕಂತಂದ್ರೆ ಬೇಬಿ ಸಿಟ್ಟರ್ ತರ ಆಗೋಗಿದೆ. ಇದರಿಂದ ಗೊತ್ತಿಲ್ಲದೆ ದೊಡ್ಡ ತಪ್ಪು ಮಾಡ್ತಿದ್ದಾರೆ ಪೋಷಕರು. ಮೊದಲನೇದಾಗಿ ಮೊಬೈಲ್ ಬಳಕೆಯಿಂದ ಮಕ್ಕಳ ಕಣ್ಣೀರು ಡ್ರೈ ಆಗ್ತಾ ಇದೆ. ದೀರ್ಘಕಾಲ ಮೊಬೈಲ್ ಸ್ಕ್ರೀನ್ ನೋಡೋದ್ರಿಂದ ಎಳೆ ವಯಸ್ಸಿನ ಮಕ್ಕಳ ಕಣ್ಣಿಗೆ ಬಹಳ ದುಷ್ಪರಿಣಾಮ ಬೀರುತ್ತಿದೆ. ಮಕ್ಕಳಲ್ಲಿ ಹೆಚ್ಚಾಗಿ ಕಣ್ಣು ನೋವು ಬರೋದು, ತಲೆನೋವು ಬರೋಕ್ಕೆ ಶುರುವಾಗಿ ಫಿಸಿಕಲ್ ಸಮಸ್ಯೆಗಳು ಸಹ ಎದುರಾಗ್ತಿವೆ. ನಮ್ಮ ಕರ್ನಾಟಕದಲ್ಲಿ 1,73,000 ಜನ ಮಕ್ಕಳು ದೃಷ್ಟಿ ದೋಷದಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಸ್ಕ್ರೀನ್ ಮೊಬೈಲ್ ಬಳಕೆಯ ಕಾರಣ ಎಂದು ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ನಡೆಸಿದಂತಹ ಒಂದು ಅಧ್ಯಯನದಲ್ಲಿ ವರದಿಯನ್ನು ತಿಳಿಸಿದೆ. 3-4 ಗಂಟೆಗಳ ಕಾಲ ಮೊಬೈಲ್ ಸ್ಕ್ರೀನ್ ಬಳಸೋದ್ರಿಂದ ಭಾರತದ 90% ಮಕ್ಕಳಲ್ಲಿ ಒಣ ಕಣ್ಣಿನ ಸಮಸ್ಯೆ ಕಾಣಿಸಿಕೊಳ್ತಿದೆ. ಅಂದ್ರೆ ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಅಥವಾ ತೇವಾಂಶವೇ ಉತ್ಪತ್ತಿ ಆಗ್ತಿಲ್ಲ. ಒಂದು ವೇಳೆ ಉತ್ಪತ್ತಿ ಆದ್ರೂ ಸಹ ಅದು ಆದಷ್ಟು ಬೇಗ ಆವಿಯಾಗ್ತಾ ಇದೆ. ವೀಕ್ಷಕರೇ, ಕಣ್ಣೀರು ಕೇವಲ ಅಳುವಾಗ ಬರುವಂತಹ ವಸ್ತುವಲ್ಲ. ನಮ್ಮ ಕಣ್ಣಿನ ಆರೋಗ್ಯವನ್ನ, ದೇಹದ ಆರೋಗ್ಯವನ್ನ ಕಾಪಾಡುವಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನ ವಹಿಸುತ್ತದೆ. ಬರೀ ಕಣ್ಣೀರೇ ಪ್ರತಿದಿನ ಲಕ್ಷಾಂತರ ಬ್ಯಾಕ್ಟೀರಿಯಾಗಳನ್ನ, ವೈರಸ್ಗಳನ್ನ ಕಣ್ಣಿನ ಮೂಲಕ ದೇಹ ಸೇರುವುದನ್ನು ತಡೆಹಿಡುತ್ತದೆ. ಆದ್ರೆ ಈಗಿನ ಮಕ್ಕಳಲ್ಲಿ ಕಣ್ಣೀರೇ ಕಡಿಮೆಯಾಗುತ್ತಿದ್ದು ಕಣ್ಣಿನಲ್ಲಿ ತೇವಾಂಶವೇ ಹೊರಟೋಗ್ತಾ ಇದೆ. ಇದೆಲ್ಲ ಫಿಸಿಕಲ್ ಸಮಸ್ಯೆ ಆಯಿತು. ಆದ್ರೆ ಇನ್ನು ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಕಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಮಕ್ಕಳ ಮೇಲೆ ಮೆಂಟಲಿ ಈ ಮೊಬೈಲ್ ಬಳಕೆ ಉಂಟು ಮಾಡ್ತಿರ್ತಕ್ಕಂತಹ ಗಂಭೀರ ಪರಿಣಾಮಗಳು. ಸ್ಕ್ರೀನ್ ಟೈಮ್ ನಿಂದ ಮಕ್ಕಳ ಮೆದುಳಿನ ರಚನೆಯೇ ಬದಲಾಗ್ತಾ ಇದೆ. ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ರೀಲ್ಸ್ ಓಪನ್ ಮಾಡ್ಕೊಂಡು ಕುಳಿತುಕೊಂಡ್ರೆ ಸೆಕೆಂಡ್ಗೂ ಮೊಬೈಲ್ ಸ್ಕ್ರಾಲ್ ಮಾಡಿಕೊಂಡು ಗಂಟೆಗಟ್ಟಲೆ ಕುಳಿತುಕೊಂಡ್ಬಿಡ್ತಾರೆ. ಇದರಿಂದ ಮಕ್ಕಳ ಮೆದುಳಿನ ರಚನೆಯೇ ಬದಲಾಗ್ತಾ ಹೋಗ್ತಾ ಇದೆ. ಮೊಬೈಲ್ಗೆ ಸಂಪೂರ್ಣವಾಗಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಮಕ್ಕಳ ಮೊಬೈಲ್ ಸಿಗ್ಲಿಲ್ಲ ಅಂತಂದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಶಾಕ್ಗೆ ಒಳಗಾಗುವಂತಹ ಸಮಯವನ್ನು ಸಹ ಉಂಟು ಮಾಡ್ಬಿಡೋದು.
ಮನುಷ್ಯ ಯಾವಾಗಲೂ ಸಹ ಪ್ರಕೃತಿಯೊಂದಿಗೆ ಬೆಳೆಯಬೇಕು. ಮನುಷ್ಯನ ದೇಹ ಕೂಡ ಅದೇ ರೀತಿ ರಚನೆ ಆಗಿರುತ್ತೆ. ಬಾಲ್ಯಾವಸ್ಥೆ ನಮ್ಮ ಮೆದುಳು ವಿಕಸನವಾಗುವಂತಹ ಇಂಪಾರ್ಟೆಂಟ್ ಘಟ್ಟ. ಮೆದುಳು ಯಾವತ್ತು ಹೆಚ್ಚೆಚ್ಚು ಬೆಳೆಸಿದ ಹಾಗೆ ಮತ್ತಷ್ಟು ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ವಾತಾವರಣದಲ್ಲಿ ಇಂಟ್ರಾಕ್ಟ್ ಆದಾಗ, ಹಾಡೋದು, ಓದೋದು, ಮಾತನಾಡೋದು ಮಾಡಿದಾಗ ಎಲ್ಲ ರೀತಿಯ ಜ್ಞಾನೇಂದ್ರಿಯಗಳು ಇಂಟ್ರಾಕ್ಟ್ ಆಗುತ್ತೆ. ಇದರಿಂದ ಮೆದುಳಿನ ಬೇರೆ ಬೇರೆ ಭಾಗಗಳು ಸಹ ಡೆವಲಪ್ ಆಗ್ತಾ ಹೋಗುತ್ತದೆ. ಆದರೆ ಅತಿಯಾಗಿ ಮೊಬೈಲ್ ಬಳಸಿದಾಗ ಪೂರ್ಣ ಪ್ರಮಾಣದಲ್ಲಿ ಮೆದುಳು ಬೆಳವಣಿಗೆಯಾಗುವುದಿಲ್ಲ. ಅದರಲ್ಲೂ ಯೋಚನೆ ಮಾಡಲು ಅಥವಾ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಮೆದುಳಿನ ಹೊರಭಾಗ ಬೆಳವಣಿಗೆ ಆಗ್ತಿಲ್ಲ ಎಂದು ವೈದ್ಯ ಲೋಕ ಹೇಳ್ತಾ ಇದೆ. ಇದರ ಜೊತೆಗೆ ಮಕ್ಕಳ ನಿದ್ದೆ ಹಾಳಾಗೋದು, ಅಂದ್ರೆ ಸ್ಲೀಪ್ ಪ್ಯಾಟರ್ನೇ ಬದಲಾಗೋಗುತ್ತೆ. ಸರಿಯಾಗಿ ಫೋಕಸ್ ಮಾಡೋಕೆ ಸಾಧ್ಯವಾಗದೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿತಕ್ಕಂಥದ್ದು, ಸೋಷಿಯಲ್ ಸ್ಕಿಲ್ ಇಲ್ಲದೆ ಇರತಕ್ಕಂತಹ ಈ ರೀತಿ ಎಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಇದೆಲ್ಲವನ್ನು ನಾವು ಹೇಗೆ ಮ್ಯಾನೇಜ್ ಮಾಡೋದು? ಮಕ್ಕಳ ಕೈಗೆ ಮೊಬೈಲ್ ಕೊಡೋದನ್ನ ನಿಲ್ಲಿಸೋಕ್ಕೂ ಸಹ ಕಷ್ಟ ಸಾಧ್ಯ. ಹೀಗಾಗಿ ನೀವು ಮೊಬೈಲ್ಗಳನ್ನ ಒಂದು ಟೂಲ್ ಕಿಟ್ ತರ ಅಥವಾ ನೀವು ಕೆಲಸ ಮಾಡಲು ಬಳಸುವಂತಹ ಒಂದು ವಸ್ತುವಿನ ರೀತಿ ಮಾತ್ರ ಬಳಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಊಟದ ಸಮಯದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ನಿಲ್ಲಿಸಿ. ಊಟದ ನಂತರ ಅಥವಾ ಹೋಮ್ವರ್ಕ್ ಅನ್ನ ಮುಗಿಸಿದ ನಂತರ ಮೊಬೈಲ್ ಅನ್ನ ಕೊಟ್ರೆ ಮಕ್ಕಳಿಗೆ ಅದು ಅರ್ಥ ಆಗುತ್ತೆ. ಹೀಗಾಗಿ ನೀವು ಮೊಬೈಲ್ಗಳನ್ನ ಒಂದು ಟೂಲ್ ಕಿಟ್ ತರ ಅಥವಾ ನೀವು ಕೆಲಸ ಮಾಡಲು ಬಳಸತಕ್ಕಂತಹ ಒಂದು ವಸ್ತುವಿನ ತರ ಬಳಸಿದ್ರೆ ಮಾತ್ರ ಎಲ್ಲವೂ ಸರಿ ಹೋಗುತ್ತೆ. ಮಕ್ಕಳು ಹೋಮ್ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ, ಊಟವನ್ನ ಮಾಡತಕ್ಕಂತಹ ಸಮಯದಲ್ಲಿ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡೋದನ್ನು ನಿಲ್ಲಿಸಿ. ಊಟದ ನಂತರ ಅಥವಾ ಹೋಮ್ವರ್ಕ್ ಆದ ನಂತರ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಉತ್ತಮ. ಅದಕ್ಕೂ ಇಂತಿಷ್ಟು ಸಮಯ ಅಂತೇಳಿ ಮಕ್ಕಳಿಗೆ ಕೊಟ್ರೆ ಈ ರೀತಿ ಎಲ್ಲಾ ಸಮಸ್ಯೆಗಳಿಂದ ಮಕ್ಕಳಿಗೆ ಮುಕ್ತಿ ಸಿಗೋದ್ರಲ್ಲಿ ಅನುಮಾನ.